ನಮಸ್ಕಾರ ಕರುನಾಡು. ಇಂದಿಗೆ ವಿರಾಟ್ ಕೊಹ್ಲಿ ಕ್ರಿಕೆಟಿಗೆ ಬಂದು 18 ವರ್ಷಗಳಾಯಿತು. ಆಗಸ್ಟ್ 18, 2008ರಂದು ಶ್ರೀಲಂಕಾ ವಿರುದ್ಧದ ಪಂದ್ಯದ ಮೂಲಕ ದಾಂಬುಲಾದಲ್ಲಿ ಪಾದಾರ್ಪಣೆ ಮಾಡಿದರು. ಚಿಕ್ಕ ವಯಸ್ಸು. ಆಗ 19 ವರ್ಷದ ಯುವಕ. ಅಂಡರ್-19 ವಿಶ್ವಕಪ್ಪನ್ನು ಗೆದ್ದು ಇಂಡಿಯಾ ತಂಡಕ್ಕೆ ಬಂದಿದ್ದರು. ಒಂದೊಳ್ಳೆ ಆಟವನ್ನು ಅಂದಿನ ದಿನ ಆಡಿಲ್ಲದಿದ್ದರೂ ಇವರು ತುಂಬ ಟ್ರೋಫಿಗಳನ್ನು ಗೆದ್ದಿದ್ದಾರೆ. 2011ರ ವಿಶ್ವಕಪ್, ಅದೇ ರೀತಿ 2013ರ ಚಾಂಪಿಯನ್ ಟ್ರೋಫಿ, ಅದೇ ರೀತಿ 2024ರ T20 ವಿಶ್ವಕಪ್ಪನ್ನು ಎತ್ತಿ ಹಿಡಿದಿದ್ದಾರೆ. ಅದೇ ರೀತಿ ಚಾಂಪಿಯನ್ ಟ್ರೋಫಿ 2025ರಲ್ಲಿ ಇಷ್ಟು ಟ್ರೋಫಿಗಳನ್ನು ಭಾರತದ ತಂಡದ ಪರವಾಗಿ ಇವರು ಎತ್ತಿ ಹಿಡಿದಿದ್ದಾರೆ. ಒಂದೊಳ್ಳೆ ಆಟಗಾರ. 18 ವರ್ಷಗಳ ಕಾಲ ಭಾರತ ತಂಡದ ಪರವಾಗಿ ಆಡಿದ್ದಾರೆ. ಈಗ ಬರೀ ODIನಲ್ಲಿ ಮಾತ್ರ ಇರಬಹುದು, T20ಯಲ್ಲಿ ಇಲ್ಲದೇ ಇರಬಹುದು, ಅದೇ ರೀತಿ ಅವರು ಟೆಸ್ಟಿನಲ್ಲಿ ಇಲ್ಲದೇ ಇರಬಹುದು. ಅವರು ನಿವೃತ್ತಿ ಕೊಟ್ಟಿದ್ದರೂ ನಮ್ಮದೊಂದು ದೊಡ್ಡ ಆಸೆ ಏನೆಂದರೆ 2027ರ ವಿಶ್ವಕಪ್ ತನಕ ಭಾರತ ತಂಡದಲ್ಲಿ ಇದ್ದು ಅವರು ವಿಶ್ವಕಪ್ಪನ್ನು ಗೆದ್ದು ಎತ್ತಿ ಹಿಡಿದು ತೋರಿಸಬೇಕು. ಅದಾದ ನಂತರ ವಿದಾಯ ಕೊಟ್ಟರೆ ತುಂಬ ಖುಷಿಯಾಗುತ್ತೆ. ಗೌತಮ್ ಗಂಭೀರ್ನಲ್ಲಿ ನಾನು ಇದು ಒಂದು ಕೇಳುವುದು, ಸೆಲೆಕ್ಟರ್ನಲ್ಲೂ ಇದು ಇಷ್ಟೇ ಕೇಳುವುದು. ಇದೇ ರೀತಿ ನಿಮಗೆ ಸ್ಪೋರ್ಟ್ಸ್ ಕಾಂಟೆಂಟ್ ಬೇಕೆಂದರೆ ನಮ್ಮ ಇನ್ಸ್ಟಾ ಪೇಜಿಗೆ ಬಂದು ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ.